ರಾಜ್ಯದಲ್ಲಿ ಇನ್ನು 2 ದಿನಗಳವರೆಗೂ ಕೂಡ ತಾಪಮಾನ ಏರಿಕೆ ಆಗಲಿದೆ. ರಾಜ್ಯದಲ್ಲಿ ಬಿಸಿಲಿನ ಪರಿಣಾಮ ಹೆಚ್ಚಾಗ್ತಾ ಇದ್ದು ಇನ್ನಷ್ಟು ಉಷ್ಣಾಂಶ ಹೆಚ್ಚಾಗಲಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿರುವಂಥದ್ದು. ಸಾಮಾನ್ಯಕ್ಕಿಂತ 2ರಿಂದ 3 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳ ಹವಾಮಾನ ಇರಲಿದೆ ಅಂತ ಇಲಾಖೆಯಿಂದ ತಾಪಮಾನದ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಕರಾವಳಿ, ದಕ್ಷಿಣ, ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಬೇಸಿಗೆ ಧಗೆ ಕೂಡ ಹೆಚ್ಚಾಗುತ್ತೆ. ಫೆಬ್ರವರಿ ತಿಂಗಳಾಂತ್ಯಕ್ಕೆ ಮತ್ತೆ ರಾಜ್ಯದಾದ್ಯಂತ ಬಿಸಿಲ ಝಳಪಿಸಲಿದೆ. ಮಾರ್ಚ್, ಏಪ್ರಿಲ್ ತಿಂಗಳಿನಲ್ಲಿ ಉಷ್ಣಾಂಶದ ಗರಿಷ್ಠ ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ಮುಂಬರುವ ದಿನಗಳಲ್ಲಿ ಬಿಸಿಲಿನ ತಾಪಮಾನ ಇನ್ನೂ ಹೆಚ್ಚಾಗಲಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆ ತಾಪಮಾನ ಏರಿಕೆ ಆಗಲಿದೆ. ಸಾಮಾನ್ಯಕ್ಕಿಂತ 2ರಿಂದ 3 ಡಿಗ್ರಿ ಸೆಲ್ಸಿಯಸ್ ಏರಿಕೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿರುವಂಥದ್ದು. ಬೆಂಗಳೂರಿನಲ್ಲಿ ನಿರ್ಮಲ ಆಕಾಶ ಇಲ್ಲದೆ, ಚಾಮರಾಜನಗರದಲ್ಲಿ 13.2% ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇದೆ. ಕಾರವಾರದಲ್ಲಿ ಗರಿಷ್ಠ 37ರಷ್ಟು ಗರಿಷ್ಠ ಉಷ್ಣಾಂಶ ಇದೆ. ಹೀಗೆ ಅನೇಕ ನಗರಗಳಲ್ಲಿ ಗರಿಷ್ಠ ತಾಪಮಾನ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಕೂಡ ಮುಖ್ಯವಾಗಿ ರಾಯಚೂರು ಮತ್ತು ಶಿವಮೊಗ್ಗದಲ್ಲಿ 35 ಗರಿಷ್ಠ ತಾಪಮಾನ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿರುವಂಥದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಬಿಸಿಲಿನ ಧಗೆ ಹೆಚ್ಚಾಗುತ್ತೆ. ರಾಜ್ಯದಲ್ಲಿ ಹೆಚ್ಚಿನ ತಾಪಮಾನ ಇರುತ್ತೆ. ಇನ್ನು ಮುಂದೆ ಬೆಂಗಳೂರು ವೆದರ್ ಥಂಡಿ ಇತ್ತು ಅಂತ ಅಂದ್ಕೊಳ್ಳೋದು ಮರೆತು ಇನ್ನು ಮುಂದೆ ಸೆಕೆ ಇರುತ್ತೆ. ಬೆಂಗಳೂರಿನಲ್ಲಿ ಹೆಂಗೆ ಓಡಾಡೋದು, ಹೊರಗಡೆ ಬರೋದೇ ಕಷ್ಟ ಆಗ್ಬಿಡುತ್ತಲ್ಲಪ್ಪ ಅಂತ ಜನರು ಯೋಚನೆ ಮಾಡುವಂತಹ ಪರಿಸ್ಥಿತಿ ಇನ್ನು ಮುಂದಿನ ದಿನಗಳಲ್ಲಿ ಮೂಡುತ್ತೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್. ಎಸ್ ಹರ್ಷಿತಾ, ಬೆಂಗಳೂರು ಸೇರಿದಂತೆ ನಾನಾ ಭಾಗಗಳಲ್ಲಿ ಈಗ ಬಿಸಿಲಿನ ಝಳ ಹೆಚ್ಚಾಗಲಿದೆ. ಹೇಗೆ ಪ್ರಿಕಾಷನ್ಸ್ ತಗೋಬೇಕು ಏನು ಅಂತ? ಎಸ್ ಚಂದ್ರಕಲಾ, ಅಂತಂದ್ರೆ ಫೆಬ್ರವರಿಯಲ್ಲಿ ಚಳಿಗಾಲ ಮುಂದುವರಿಬೇಕಾಗಿತ್ತು, ಆದ್ರೆ ಚಳಿಗಾಲನೇ ಮಾಯವಾಗ್ಬಿಟ್ಟಿದೆ. ಬೇಸಿಗೆ ಬಂದೇ ಬಿಡ್ತಾಪ ಅಂತ ಹೇಳಿ ಜನ ಈಗ ಫುಲ್ಲು ಬಿಸಿಲಿನ ತಾಪಮಾನಕ್ಕೆ ಹೈರಾಣ ಆಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಬೆಳಗಿನ ಜಾವದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಸಾಮಾನ್ಯವಾಗಿ ಚಳಿಗಾಲ ಇರ್ಬೇಕಾಗಿತ್ತು, ಆದ್ರೆ ಈ ಬಾರಿ ಏನಂತಂದ್ರೆ ಮಳೆ ಕೂಡ ಕಡಿಮೆ ಆಗಿದೆ. ಹೀಗಾಗಿ ಚಳಿಗಾಲ ಕೂಡ ನಮ್ಗೆ ಎಲ್ಲೋ ಕಮ್ಮಿ ಆಗಿದೆ. ಬೇಸಿಗೆ ಕೂಡ ಅದು ಬೇಗನೆ ಆರಂಭವಾಗಿದೆ ಅನ್ನೋ ಅಂತ ಅನುಭವ ಆಗ್ತಾ ಇದೆ. ಯಾಕಂದ್ರೆ ಮಧ್ಯಾಹ್ನ ಹೊತ್ತಲ್ಲಿ ನೋಡೋದಾದ್ರೆ ಸಂಪೂರ್ಣವಾಗಿ ಬಿಸಿಲಿನ ತಾಪಮಾನ ದಿನಕ್ಕೆ ಹೆಚ್ಚಾಗ ಆಗ್ತಾ ಇದೆ. ಇನ್ನು ಈಗ ಬೆಂಗಳೂರು ವೆದರ್ಗೆ ಸಾಕಷ್ಟು ಸಿಲಿಕಾನ್ ಸಿಟಿ ಜನರು ಕೂಡ ಬೆಂದೋಗ್ಬಿಟ್ಟಿದ್ದಾರೆ. ಫೆಬ್ರವರಿಯಲ್ಲಿ ಈ ರೀತಿ ಆಗಿರುತ್ತೆ ಅಂತಂದ್ರೆ ಇನ್ನು ಮಾರ್ಚ್, ಏಪ್ರಿಲ್, ಮೇ ಅಲ್ಲಿ ಯಾವ ರೀತಿಯಾಗಿ ಬಿಸಿಲು ಇರಲಿದೆ ಅನ್ನುವಂಥದ್ದು ಕೂಡ ಜನರಿಗೆಲ್ಲ ಒಂದು ಕೂಡ ಭಯ ಕೂಡ ಹುಟ್ಕೊಂಡಿದೆ. ಯಾಕಂತಂದ್ರೆ ಬಿಸಿಲಿನ ಸಾಕಷ್ಟು ರೋಗಗಳು ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಪ್ರಿಕಾಷನ್ ಕೂಡ ತಗೊಳ್ಬೇಕಾಗುತ್ತೆ. ಆದ್ರೆ ಫೆಬ್ರವರಿಯಲ್ಲಿ ಈ ರೀತಿಯಾಗಿ ಇದ್ರೆ ಇನ್ನು ಮಾರ್ಚ್ ಅಲ್ಲಿ ಜಾಸ್ತಿ ಆಗುತ್ತೆ ಅನ್ನುವಂತ ಭಯ ಕೂಡ ಇದೆ. ಇನ್ನೊಂದು ಈ ಬಾರಿ ಯಾಕೆ ಅಂದ್ರೆ ಎಲ್‌ನಿನೋ ಪ್ರಭಾವದಿಂದ ಕೂಡ ಈ ಒಂದು ತಾಪಮಾನ ಹೆಚ್ಚಳವಾಗ್ತಾ ಇರುವಂತ ಮಾಹಿತಿಯನ್ನು ಕೂಡ ಈಗ ಹವಾಮಾನ ಇಲಾಖೆ ಕೂಡ ನೀಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.